ಕರ್ಣನ ಆಟಕ್ಕೆ ರಮೇಶ್ ಸುಸ್ತು ಕರ್ಮ ರಿಟರ್ನ್ ಅಂತಿದ್ದಾರೆ ಪ್ರೇಕ್ಷಕರು. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಕರ್ಣ ಸೀರಿಯಲ್ನಲ್ಲಿ ಹೀರೋ ಕರ್ಣ ಬದಲಾಗುತ್ತಿದ್ದಾರೆ. ಇಷ್ಟು ದಿನ ತನಗೆ ಅರಿವಿಲ್ಲದೆ ತನಗೆ ಕಾಟ ಕೊಡುತ್ತಿದ್ದ ಕರ್ಣ ಪಾಠ ಕಲಿಸಲು ಮುಂದಾಗಿದ್ದಾರೆ. ತನ್ನ ಸಾಕು ತಂದೆ ರಮೇಶ್ ಮಾಡಿದ ಕುತಂತ್ರದಿಂದ ಸದ್ಯ ಕರ್ಣ, ನಿಧಿ, ನಿತ್ಯ, ತೇಜಸ್ ಬದುಕು ಅತಂತ್ರವಾಗಿದೆ. ತನ್ನದಲ್ಲದ ಮಗುವಿಗೆ ಕರ್ಣ ಅಪ್ಪ ಆಗ್ತಿದ್ದಾರೆ. ನಿತ್ಯ ಪ್ರೀತಿಸುತ್ತಿದ್ದ ತೇಜಸ್ ಆಕೆಯ ಮೇಲೆ ಅನುಮಾನ ಪಡುವಂತೆ ಮಾಡಿದ್ದಾನೆ ರಮೇಶ್. ಈಗ ಇದೆಲ್ಲವೂ ಕರ್ಣನಿಗೆ ಗೊತ್ತಾಗಿದ್ದು ಹೊಸ ಆಟ ಶುರು ಮಾಡಿದ್ದಾರೆ. ಹಾಗಿದ್ರೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಒಳ್ಳೆಯವನ ರೀತಿ ಮುಖವಾಡ ಹಾಕಿಕೊಂಡಿದ್ದ ರಮೇಶ್ ಅಸಲಿ ಮುಖ ಕರ್ಣನ ಮುಂದೆ ಬಯಲಾಗಿದೆ. ಹೀಗಾಗಿ ಕರ್ಣ ನಾನು ಹೀಗೆ ಇದ್ರೆ ಆಗುವುದಿಲ್ಲ, ಅವರ ರೂಟ್ನಲ್ಲಿಯೇ ಹೋಗಿ ಅವರಿಗೆ ಬುದ್ಧಿ ಕಲಿಸ್ಬೇಕಂತ ಪ್ರತಿತಂತ್ರ ಮಾಡಿದ್ದಾರೆ. ರಮೇಶ್ ಎಕ್ಸ್ಪೆಕ್ಟ್ ಮಾಡದೇ ಇರೋ ಕೆಲಸಗಳನ್ನು ಮಾಡಿಸುತ್ತಿದ್ದು ಇದರಿಂದ ರಮೇಶ್ ಸುಸ್ತಾಗಿ ಹೋಗಿದ್ದಾರೆ. ಮನೆಯ ಹೆಣ್ಣು ಮಕ್ಕಳಿಗೋಸ್ಕರ ಆತನ ಕೈಯಲ್ಲಿ ಅಡಿಗೆ ಮಾಡಿಸಿ ಪಾತ್ರೆ ಬಟ್ಟೆ ವಾಶ್ ಮಾಡಿಸಿದ್ದಾರೆ ಕರ್ಣ. ಅಷ್ಟೇ ಅಲ್ಲದೆ ಟೆರೆಸ್ ಮೇಲಿಂದ ನೀರು ಸುರಿದು ಕಾಟ ಕೊಟ್ಟಿದ್ದಾರೆ. ಇದು ಕೇವಲ ಸ್ಯಾಂಪಲ್ ಮಾತ್ರ. ಇನ್ಮುಂದೆ ಕರ್ಣ ಕೊಡುವ ಟಾರ್ಚರ್ಗೆ ಕೇಡಿಗಳು ಟುಸ್ ಆಗೋದು ಗ್ಯಾರಂಟಿ. ಇನ್ನು ಕರ್ಣನಿಗೆ ನಿಧಿ ಹೊಸ ಲುಕ್ ನೀಡಿದ್ದು ಅವರ ಡ್ರೆಸ್ ಸೆನ್ಸ್ ಕೂಡ ಬದಲಾವಣೆಯಾಗಿದೆ. ಮನೆ ಮಂದಿ ಕರ್ಣ ಹಾಗೂ ನಿತ್ಯ ಇಬ್ಬರು ಚೆನ್ನಾಗಿದ್ದಾರೆ ಎಂದು ಸಂತಸಗೊಂಡಿದ್ದಾರೆ. ಇತ್ತ ಕರ್ಣ ಮತ್ತೊಂದು ಶಾಕ್ ನೀಡಿದ್ದಾನೆ. ತಾರಾ ಇಷ್ಟು ದಿನಗಳ ಕಾಲ ಆಸ್ಪತ್ರೆಯ ಜವಾಬ್ದಾರಿಯನ್ನ ಹೊತ್ತಿದ್ದರು. ಈಗ ಲೋಕದ ಕಣ್ಣಿಗೆ ಕರ್ಣನ ಹೆಂಡತಿಯಾಗಿರೋ ನಿತ್ಯಾಗೆ ಆಸ್ಪತ್ರೆಯ ಬೋರ್ಡ್ ಮೆಂಬರ್ ಸ್ಥಾನ ಕೊಟ್ಟಿದ್ದಾರೆ. ನಿತ್ಯಾಳ ನೇಮಕಕ್ಕೆ ತಾರಾ ಅಪಸ್ವರ ತೆಗೆದಿದ್ಲು. ಆಗ ಕರ್ಣ ಆಸ್ಪತ್ರೆಯ ಬೋರ್ಡ್ ಮೆಂಬರ್ ಆಗಲು ನಿತ್ಯಾಗೆ ಎಲ್ಲ ಅರ್ಹತೆ ಇದೆ. ಆಸ್ಪತ್ರೆಯ ಓನರ್ ಆಗಿ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಅತ್ತೆ ತಾರಾಗೆ ಶಾಕ್ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ವ್ಯವಹಾರ ಮಾಡಿ ಸಾಕಷ್ಟು ಹಣ ಮಾಡಿದ್ದಳು ತಾರಾ. ಈಗ ನಿತ್ಯ ಬೋರ್ಡ್ ಮೆಂಬರ್ ಆಗಿರೋದ್ರಿಂದ ಆಕೆಯ ಕಮಾಯಿಗೆ ಕಲ್ಲು ಬೀಳೋದು ಗ್ಯಾರಂಟಿ ಆಗಿದೆ. ಹೀಗಾಗಿ ಕೊತ ಅಂತ ಕುದಿಯುತ್ತಿದ್ದು ತನ್ನ ಅಣ್ಣನಿಗೆ ಫೋನ್ ಮಾಡಿ ತನ್ನ ಕೋಪ ವ್ಯಕ್ತಪಡಿಸಿದ್ದಾಳೆ. ಆ ಕರ್ಣ ಆಸ್ಪತ್ರೆಯ ಬೋರ್ಡ್ ಮೆಂಬರ್ ಸ್ಥಾನಕ್ಕೆ ನಿತ್ಯಾಳನ್ನ ನೇಮಕ ಮಾಡಿದ್ದಾನೆ ಎಂದು ಹೇಳಿದ್ದಾಳೆ. ಇನ್ನು ಕರ್ಣ ಸೀರಿಯಲ್ ಪ್ರೇಕ್ಷಕರಂತೂ ಕರ್ಣನ ಬದಲಾವಣೆಗೆ ಖುಷಿಪಟ್ಟಿದ್ದು ರಮೇಶ್ಗೆ ಕರ್ಮ ರಿಟರ್ನ್ ಅಂತಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.